ಆತ್ಮೀಯ ವಿದ್ಯಾರ್ಥಿ ಮಿತ್ರರೇ, ನಿಮಗಾಗಿ ನಾವು education.in ಯೂಟ್ಯೂಬ್ ಚಾನಲನ್ನು ಪ್ರಾರಂಭ ಮಾಡಿದ್ದೇವೆ. ಈ ಯೂಟ್ಯೂಬ್ ಚಾನಲ್ನಲ್ಲಿ ವಿಜ್ಞಾನ ವಿಷಯಕ್ಕೆ ಸಂಬಂಧಿಸಿದಂತೆ ಹಲವಾರು ಅಧ್ಯಾಯಗಳ ಒಂದು ವಿವರಣೆಯನ್ನು ನಾವು ನೀಡ್ತಾ ಇದ್ದೇವೆ. ಇದು ಹೈಸ್ಕೂಲ್ ಮಟ್ಟದಲ್ಲಿ 8, 9, 10ನೇ ತರಗತಿಗಳಿಗೆ ಸಂಬಂಧಿಸಿದಂತೆ ವಿಜ್ಞಾನ ವಿಷಯಕ್ಕೆ ಸಂಬಂಧಿಸಿದಂತೆ ಎಲ್ಲ ವಿಡಿಯೋಗಳನ್ನು ನಾವು ಇದರಲ್ಲಿ ಅಪ್ಡೇಟ್ ಮಾಡಿ ನಿಮಗೆ ಮನಮುಟ್ಟುವಂತೆ ನಾವು ತಿಳಿಸಿಕೊಡ್ತೇವೆ. ಆದಷ್ಟು ಎಲ್ಲ ಆತ್ಮೀಯ ವಿದ್ಯಾರ್ಥಿ ಮಿತ್ರರು ತಮ್ಮ ಸ್ನೇಹಿತರಿಗೆ ಹೇಳಿ education.in ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ ಮತ್ತು ಲೈಕ್ ಮಾಡಿ ಅಂತ ಹೇಳ್ತಾ, ಇವತ್ತಿನ ಸಂಚಿಕೆಯಲ್ಲಿ ಆಮ್ಲಗಳು, ಪ್ರತ್ಯಾಮ್ಲಗಳು ಮತ್ತು ಲವಣಗಳು ಕುರಿತಾದಂತೆ ಈ ಒಂದು ಸಂಚಿಕೆಯಲ್ಲಿ ನೋಡೋಣ. ನಿಮ್ಮ 10ನೇ ತರಗತಿಯಲ್ಲಿ ಅಧ್ಯಾಯ 2ರಲ್ಲಿ ಆಮ್ಲಗಳು ಮತ್ತು ಪ್ರತ್ಯಾಮ್ಲಗಳು ಮತ್ತು ಲವಣಗಳು ಒಂದು ಅಧ್ಯಾಯ ಇದೆ. ಈ ಅಧ್ಯಾಯಕ್ಕೆ ಸಂಬಂಧಪಟ್ಟಂತೆ ನಾವು ಈ ಸಂಚಿಕೆಯಲ್ಲಿ ತಿಳಿದುಕೊಳ್ಳೋಣ. ಮೊದಲನೇದಾಗಿ ಆಮ್ಲಗಳು ಮತ್ತು ಪ್ರತ್ಯಾಮ್ಲಗಳ ನಡುವಿನ ವ್ಯತ್ಯಾಸಗಳನ್ನು ಈ ಒಂದು ಸಂಚಿಕೆಯಲ್ಲಿ ನೋಡೋಣ. ಆಮ್ಲಗಳು ಮತ್ತು ಪ್ರತ್ಯಾಮ್ಲಗಳು ನಡುವಿನ ವ್ಯತ್ಯಾಸವನ್ನು ನಾವು ಈಸಿಯಾಗಿ ಈ ಸಂಚಿಕೆಯಲ್ಲಿ ನೋಡೋಣ. ಆಮ್ಲಗಳು ಹುಳಿ ರುಚಿಯನ್ನು ಹೊಂದಿರತಕ್ಕಂಥವು, ಪ್ರತ್ಯಾಮ್ಲಗಳು ಕಹಿ ರುಚಿಯನ್ನು ಹೊಂದಿರುತ್ತವೆ. ಆಮ್ಲಗಳು ನೀರಿನಲ್ಲಿ ವಿಯೋಜನೆಗೊಂಡಾಗ ಹೈಡ್ರೋಜನ್ ಅಯಾನುಗಳನ್ನು ಉಂಟು ಮಾಡುತ್ತವೆ, ಆದರೆ ಪ್ರತ್ಯಾಮ್ಲಗಳು ನೀರಿನಲ್ಲಿ ವಿಯೋಜನೆಗೊಂಡಾಗ ಹೈಡ್ರಾಕ್ಸೈಡ್ ಅಯಾನುಗಳನ್ನು ಉಂಟು ಮಾಡ್ತವೆ. ಅದೇ ರೀತಿಯಾಗಿ ಆಮ್ಲಗಳು ನೀಲಿ ಲಿಟ್ಮಸ್ ಅನ್ನು ಕೆಂಪು ಬಣ್ಣಕ್ಕೆ ಬದಲಾವಣೆಯನ್ನು ಮಾಡ್ತವೆ. ಅದೇ ರೀತಿಯಾಗಿ ಪ್ರತ್ಯಾಮ್ಲಗಳು ಕೆಂಪು ಲಿಟ್ಮಸ್ಸನ್ನು ನೀಲಿ ಬಣ್ಣಕ್ಕೆ ಬದಲಾವಣೆಯನ್ನು ಮಾಡ್ತವೆ. ಆತ್ಮೀಯ ವಿದ್ಯಾರ್ಥಿಗಳೇ, ನಾವು ಈಸಿಯಾಗಿ ಇಲ್ಲಿ ತಿಳ್ಕೊಳ್ಬೇಕಾಗಿತ್ತು ಅಂತಂದರೆ ಆಮ್ಲಗಳು ಮತ್ತು ಪ್ರತ್ಯಾಮ್ಲಗಳ ಒಂದು ವ್ಯತ್ಯಾಸಗಳನ್ನು ನಾವು ಈಸಿಯಾಗಿ ತಿಳಿದುಕೊಳ್ಬೋದು. ಹುಳಿ ರುಚಿಯನ್ನು ಹೊಂದಿರತಕ್ಕಂಥವು ಆಮ್ಲಗಳು, ಕಹಿ ರುಚಿಯನ್ನು ಹೊಂದಿರತಕ್ಕಂಥವು ಪ್ರತ್ಯಾಮ್ಲಗಳು. ನೀರಿನಲ್ಲಿ ವೇಜ್ಗೊಂಡಾಗ ಹೈಡ್ರೋಜನ್ ಅಯಾನುಗಳನ್ನು ಉಂಟು ಮಾಡ್ತಕ್ಕಂಥವು ಆಮ್ಲಗಳಾದರೆ ಹೈಡ್ರಾಕ್ಸೈಡ್ ಅಯಾನುಗಳನ್ನು ಉಂಟು ಮಾಡ್ತಕ್ಕಂಥವು ಪ್ರತ್ಯಾಮ್ಲಗಳಾಗಿರ್ತವೆ. ಅದೇ ರೀತಿಯಾಗಿ ನೀಲಿ ಲಿಟ್ಮಸನ್ನು ಕೆಂಪು ಬಣ್ಣಕ್ಕೆ ಬದಲಾವಣೆ ಮಾಡ್ತಕ್ಕಂಥವು ಆಮ್ಲಗಳಾಗಿದ್ದರೆ ಕೆಂಪು ಲಿಟ್ಮಸನ್ನು ನೀಲಿ ಬಣ್ಣಕ್ಕೆ ಬದಲಾವಣೆ ಮಾಡ್ತಕ್ಕಂಥದ್ದು ಪ್ರತ್ಯಾಮ್ಲಗಳಾಗಿರ್ತವೆ. ಆತ್ಮೀಯ ವಿದ್ಯಾರ್ಥಿಗಳು, ಇವು ಆಮ್ಲಗಳು ಮತ್ತು ಪ್ರತ್ಯಾಮ್ಲಗಳ ನಡುವಿನ ವ್ಯತ್ಯಾಸಗಳಾದರೆ, ಮತ್ತು ಮುಂದಿನದಾಗಿ ಪ್ರಬಲ ಆಮ್ಲಗಳು ಮತ್ತು ದುರ್ಬಲ ಆಮ್ಲಗಳ ಕುರಿತಾಗಿ ನೋಡೋಣ. ಪ್ರಬಲ ಆಮ್ಲಗಳು ಅಂತಂದರೆ ನೀರಿನಲ್ಲಿ ಸಂಪೂರ್ಣವಾಗಿ ವಿಯೋಜನೆಗೊಳ್ಳುವ ಆಮ್ಲಗಳು ಅಥವಾ ಅಧಿಕ ಹೈಡ್ರೋಜನ್ ಅಯಾನುಗಳನ್ನು ಉಂಟು ಮಾಡ್ತಕ್ಕಂಥ ಆಮ್ಲಗಳು. ಆತ್ಮೀಯ ವಿದ್ಯಾರ್ಥಿಗಳೇ, ಪ್ರಬಲ ಆಮ್ಲಗಳು ಅಂತಂದರೆ ನೀರಿನಲ್ಲಿ ಸಂಪೂರ್ಣವಾಗಿ ವಿಯೋಜನೆಗೊಳ್ಳುವ ಆಮ್ಲಗಳು ಅಥವಾ ಹೆಚ್ಚಿಗೆ ಹೈಡ್ರೋಜನ್ ಅಯಾನುಗಳನ್ನು ಉಂಟು ಮಾಡ್ತಕ್ಕಂಥ ಆಮ್ಲಗಳು ಯಾವ ಅಂತಂದರೆ ಪ್ರಬಲ ಆಮ್ಲಗಳಾಗಿರ್ತವೆ. ಈ ಉದಾಹರಣೆಗೆ ನೋಡೋದಾದರೆ ಹೈಡ್ರೋಕ್ಲೋರಿಕ್ ಆಮ್ಲ, ಸಲ್ಫೂರಿಕ್ ಆಮ್ಲ, ನೈಟ್ರಿಕ್ ಆಮ್ಲ ಇವೆಲ್ಲವೂ ಕೂಡ ಪ್ರಬಲ ಆಮ್ಲಗಳಿಗೆ ಉದಾಹರಣೆಗಳಾಗಿರ್ತವೆ. ಅದೇ ರೀತಿಯಾಗಿ ದುರ್ಬಲ ಆಮ್ಲಗಳು ನೀರಿನಲ್ಲಿ ಅಪೂರ್ಣವಾಗಿ ವಿಯೋಜನೆಗೊಳ್ತಾವೆ. ಆದರೆ ಪ್ರಬಲ ಆಮ್ಲಗಳು ಏನು ಮಾಡಿರ್ತಾವೆ ಅಂದರೆ ನೀರಿನಲ್ಲಿ ಸಂಪೂರ್ಣವಾಗಿ ವಿಯೋಜನೆಗೊಂಡು ಅಧಿಕ ಹೈಡ್ರೋಜನ್ ಅಯಾನುಗಳನ್ನು ಬಿಡುಗಡೆ ಮಾಡ್ತಾವೆ. ಇವು ಪ್ರಬಲ ಆಮ್ಲಗಳಾಗಿರ್ತವೆ. ಆದರೆ ದುರ್ಬಲ ಆಮ್ಲಗಳು ಏನಾಗಿರ್ತಾವೆ ಅಂತಂದ್ರೆ ನೀರಿನಲ್ಲಿ ಅಪೂರ್ಣವಾಗಿ ವಿಯೋಜನೆಗೊಳ್ಳುವ ಆಮ್ಲಗಳು ಅಥವಾ ಕಡಿಮೆ ಹೈಡ್ರೋಜನ್ ಅಯಾನುಗಳನ್ನು ಉಂಟು ಮಾಡ್ತಕ್ಕಂಥ ಆಮ್ಲಗಳು ದುರ್ಬಲ ಆಮ್ಲಗಳಾಗಿರ್ತವೆ. ದುರ್ಬಲ ಆಮ್ಲಗಳಿಗೆ ಉದಾಹರಣೆಗಳನ್ನು ನೋಡೋದಾದರೆ ಕಾರ್ಬನಿಕ್ ಆಮ್ಲ, ಫಾಸ್ಫೋರಿಕ್ ಆಮ್ಲ, ಅಸ್ಟಿಕ್ ಆಮ್ಲ ಇವು ಮೂರು ಕೂಡ ದುರ್ಬಲ ಆಮ್ಲಗಳಾಗಿರ್ತವೆ. ಆತ್ಮೀಯ ವಿದ್ಯಾರ್ಥಿಗಳಿಗೆ, ನೀವು ಪ್ರಬಲ ಆಮ್ಲಗಳು, ದುರ್ಬಲ ಆಮ್ಲಗಳನ್ನು ನೋಡಿದ ನಂತರ ನೀವು ಪ್ರಬಲ ಪ್ರತ್ಯಾಮ್ಲಗಳು, ದುರ್ಬಲ ಪ್ರತ್ಯಾಮ್ಲಗಳ ಬಗ್ಗೆ ನಾವು ತಿಳ್ಕೊಳ್ಬೇಕು. ಪ್ರಬಲ ಪ್ರತ್ಯಾಮ್ಲಗಳು ಅಂತಂದರೆ ಅಧಿಕ ಹೈಡ್ರಾಕ್ಸೈಡ್ ಅಯಾನುಗಳನ್ನು ಉಂಟು ಮಾಡ್ತಕ್ಕಂಥವು ಪ್ರತ್ಯಾಮ್ಲಗಳಾಗಿರ್ತವೆ. ಕಡಿಮೆ ಹೈಡ್ರಾಕ್ಸೈಡ್ ಅಯಾನುಗಳನ್ನು ಉಂಟು ಮಾಡ್ತಕ್ಕಂಥವು ದುರ್ಬಲ ಪ್ರತ್ಯಾಮ್ಲಗಳಾಗಿರ್ತವೆ. ಪ್ರಬಲ ಪ್ರತ್ಯಾಮ್ಲಗಳು ಏನಂತಂದರೆ ಅಧಿಕ ಹೈಡ್ರಾಕ್ಸೈಡ್ ಅಯಾನುಗಳನ್ನು ಉಂಟು ಮಾಡ್ತಕ್ಕಂಥ ಪ್ರತ್ಯಾಮ್ಲಗಳು ಸೋಡಿಯಂ ಹೈಡ್ರಾಕ್ಸೈಡ್ ಆಗಿರ್ಬೋದು, ಪೊಟ್ಯಾಸಿಯಂ ಹೈಡ್ರಾಕ್ಸೈಡ್ ಆಗಿರ್ಬೋದು, ಕ್ಯಾಲ್ಸಿಯಂ ಹೈಡ್ರಾಕ್ಸೈಡ್ ಆಗಿರ್ಬೋದು. ಇವು ಪ್ರಬಲ ಪ್ರತ್ಯಾಮ್ಲಗಳಾಗಿರ್ತವೆ. ಇವು ಅಧಿಕ ಹೈಡ್ರಾಕ್ಸೈಡ್ ಅಯಾನುಗಳನ್ನು ಉಂಟು ಮಾಡ್ತಾವೆ. ಅದಕ್ಕಾಗಿ ಇದನ್ನು ಏನಂತ ಕರಿತೀವಿ ಅಂತಂದರೆ ಪ್ರಬಲ ಪ್ರತ್ಯಾಮ್ಲಗಳು ಅಂತೇಳಿ
ನಾವು ಕರಿತೀವಿ. ಇನ್ನು ದುರ್ಬಲ ಪ್ರತ್ಯಾಮ್ಲಗಳು ಅಂತಂದರೆ ಕಡಿಮೆ ಹೈಡ್ರಾಕ್ಸೈಡ್ ಅಯಾನುಗಳನ್ನು ಉಂಟು ಮಾಡ್ತಕ್ಕಂಥವು ಅಮೋನಿಯಂ ಹೈಡ್ರಾಕ್ಸೈಡ್ ಆಗಿರ್ಬೋದು. ಅಮೋನಿಯಂ ಹೈಡ್ರಾಕ್ಸೈಡ್ ಕೂಡ ಕಡಿಮೆ ಹೈಡ್ರಾಕ್ಸೈಡ್ ಅಯಾನುಗಳನ್ನು ಉಂಟು ಮಾಡ್ತಾವೆ. ಇವು ದುರ್ಬಲ ಪ್ರತ್ಯಾಮ್ಲಗಳಾಗಿರ್ತವೆ. ಅದೇ ರೀತಿಯಾಗಿ ಇನ್ನು ಮುಂದೆ ನೋಡೋದಾದರೆ ಸಾರೀಕೃತ ಆಮ್ಲಗಳು, ಸಾರರಿಕ್ತ ಆಮ್ಲಗಳು ಮತ್ತು ಅಲ್ಕಲಿಗಳು. ಸಾರೀಕೃತ ಆಮ್ಲಗಳು ಅಂತಂದರೆ ಕಡಿಮೆ ನೀರಿನಲ್ಲಿ ಹೆಚ್ಚು ಆಮ್ಲ ವಿಯೋಜನೆಗೊಂಡಿರುವ ಆಮ್ಲಗಳು. ಸಾರರಿಕ್ತ ಆಮ್ಲಗಳು ಅಂತಂದರೆ ಅಧಿಕ ನೀರಿನಲ್ಲಿ ಕಡಿಮೆ ಆಮ್ಲ ವಿಯೋಜನೆಗೊಂಡಿರತಕ್ಕಂಥ ಆಮ್ಲಗಳು. ಅದೇ ರೀತಿಯಾಗಿ ಅಲ್ಕಲಿಗಳು ಅಂತಂದರೆ ನೀರಿನಲ್ಲಿ ವಿಯೋಜನೆಗೊಳ್ಳುವ ಪ್ರತ್ಯಾಮ್ಲಗಳಿಗೆ ನಾವು ಅಲ್ಕಲಿಗಳಂತ ಕರಿತೀವಿ. ನೀರಿನಲ್ಲಿ ವಿಯೋಜನೆಗೊಳ್ಳುವ ಪ್ರತ್ಯಾಮ್ಲಗಳಿಗೆ ಅಲ್ಕಲಿ ಅಂತ ಕರೆದ್ರೆ ಅದಕ್ಕೆ ಉದಾಹರಣೆಗೆ ನೋಡೋದಾದರೆ ಸೋಡಿಯಂ ಹೈಡ್ರಾಕ್ಸೈಡ್ ಆಗಿರ್ಬೋದು, ಪೊಟ್ಯಾಸಿಯಂ ಹೈಡ್ರಾಕ್ಸೈಡ್ ಆಗಿರ್ಬೋದು, ಕ್ಯಾಲ್ಸಿಯಂ ಹೈಡ್ರಾಕ್ಸೈಡ್ ಆಗಿರ್ಬೋದು. ಇವು ಏನಾಗಿರ್ತಾವೆ ಅಂತಂದರೆ ಅಲ್ಕಲಿಗಳ ಆಗಿರ್ತವೆ. ಓಕೆ, ಇನ್ನು ಮುಂದೆ ನೋಡೋದಾದರೆ ರಾಸಾಯನಿಕ ಸೂಚಕಗಳು ಅಂತ ಬರ್ತಾವೆ. ರಾಸಾಯನಿಕ ಸೂಚಕಗಳು ಅಂತಂದರೆ ಆಮ್ಲ ಮತ್ತು ಪ್ರತ್ಯಾಮ್ಲಗಳನ್ನು ಗುರುತಿಸಲು ಬಳಸುವ ರಾಸಾಯನಿಕಗಳೇ ಸೂಚಕಗಳು ಅಂತ ಕರಿತೀವಿ. ರಾಸಾಯನಿಕ ಸೂಚಕಗಳು ಅಂತಂದರೆ ಆಮ್ಲ ಮತ್ತು ಪ್ರತ್ಯಾಮ್ಲಗಳನ್ನು ಗುರುತಿಸಲು ಬಳಸುವ ರಾಸಾಯನಿಕಗಳಿಗೆ ಸೂಚಕಗಳನ್ನು ಕರಿತೀವಿ. ಇಲ್ಲಿ ನೈಸರ್ಗಿಕ ಸೂಚಕಗಳು ಆಮ್ಲ ಮತ್ತು ಪ್ರತ್ಯಾಮ್ಲಗಳೊಂದಿಗೆ ವರ್ತಿಸಿದಾಗ ಏನು ಬದಲಾವಣೆ ಆಗುತ್ತೆ ಅನ್ನೋದನ್ನು ಈ ಸಂಚಿಕೆಯಲ್ಲಿ ನೋಡೋಣ. ನೈಸರ್ಗಿಕ ಸೂಚಕಗಳಾದ ಲಿಟ್ಮಸ್ ಕಾಗದ, ಕೆಂಪು ಕ್ಯಾಬೇಜ್ ರಸ, ಅರಿಶಿನ ಇವು ಲಿಟ್ಮಸ್ ಕಾಗದ ಆಮ್ಲಗಳೊಂದಿಗೆ ವರ್ತಿಸಿದಾಗ ನೀಲಿ ಲಿಟ್ಮಸನ್ನು ಕೆಂಪು ಬಣ್ಣಕ್ಕೆ ಬದಲಾವಣೆಯನ್ನು ಮಾಡ್ತದೆ. ಅದೇ ರೀತಿಯಾಗಿ ಈ ಲಿಟ್ಮಸ್ ಕಾಗದ ಪ್ರತ್ಯಾಮ್ಲಗಳೊಂದಿಗೆ ವರ್ತಿಸಿದಾಗ ಕೆಂಪು ಲಿಟ್ಮಸನ್ನು ನೀಲಿ ಬಣ್ಣಕ್ಕೆ ಬದಲಾವಣೆ ಆಗುತ್ತದೆ. ಅದೇ ರೀತಿಯಾಗಿ ಕೆಂಪು ಕ್ಯಾಬೇಜ್ ರಸ ಆಮ್ಲಗಳೊಂದಿಗೆ ವರ್ತಿಸಿದಾಗ ಕೆಂಪು ಬಣ್ಣಕ್ಕೆ ಬದಲಾವಣೆ ಆಗುತ್ತದೆ. ಅದೇ ರೀತಿಯಾಗಿ ಈ ಕೆಂಪು ಕ್ಯಾಬೇಜ್ ರಸ ಪ್ರತ್ಯಾಮ್ಲಗಳೊಂದಿಗೆ ವರ್ತಿಸಿದಾಗ ಹಸಿರು ಬಣ್ಣಕ್ಕೆ ಬದಲಾವಣೆ ಆಗ್ತದೆ. ಅದೇ ರೀತಿಯಾಗಿ ಅರಿಶಿನ ಆಮ್ಲಗಳೊಂದಿಗೆ ವರ್ತಿಸಿದಾಗ ಯಾವುದೇ ರೀತಿಯ ಬದಲಾವಣೆಯನ್ನು ಅದರಲ್ಲಿ ಅರಿಶಿನದಲ್ಲಿ ಕಂಡುಬರುವುದಿಲ್ಲ. ಅದೇ ರೀತಿಯಾಗಿ ಅರಿಶಿನ ಇನ್ನು ಪ್ರತ್ಯಾಮ್ಲಗಳ ಜೊತೆ ವರ್ತಿಸಿದಾಗ ಕೆಂಪು ಬಣ್ಣಕ್ಕೆ ಬದಲಾವಣೆಯನ್ನು ಆಗ್ತದೆ ಅನ್ನುವಂಥದ್ದು. ಅದೇ ರೀತಿಯಾಗಿ ಗ್ರಹಣ ಸೂಚಕಗಳು ಅಂತ ಬರ್ತಾವೆ. ಇಲ್ಲಿ ಗ್ರಹಣ ಸೂಚಕಗಳು ಅಂತಂದರೆ ಆಮ್ಲ ಮತ್ತು ಪ್ರತ್ಯಾಮ್ಲಗಳೊಂದಿಗೆ ವರ್ತಿಸಿದಾಗ ಗ್ರಹಣ ಸೂಚಕಗಳು ಅಂತಂದರೆ ಆಮ್ಲಗಳು ಮತ್ತು ಪ್ರತ್ಯಾಮ್ಲಗಳೊಂದಿಗೆ ವರ್ತಿಸಿದಾಗ ಭಿನ್ನ ವಾಸನೆಯನ್ನು ಉಂಟು ಮಾಡ್ತಾವೆ. ಇಲ್ಲಿ ಈರುಳ್ಳಿ ಇದು ಗ್ರಹಣ ಸೂಚಕ ಆಗಿರ್ತದೆ. ಇದು ಆಮ್ಲಗಳ ಜೊತೆಗೆ ವರ್ತನೆ ಮಾಡತಕ್ಕಂಥ ಸಮಯದಲ್ಲಿ ಇದರ ವಾಸನೆ ಬದಲಾಗುತ್ತದೆ. ವಾಸನೆ ಬದಲಾಗೋದಿಲ್ಲ, ವಾಸನೆ ಉಳಿತದೆ. ಅದೇ ರೀತಿಯಾಗಿ ಈರುಳ್ಳಿ ಪ್ರತ್ಯಾಮ್ಲಗಳೊಂದಿಗೆ ವರ್ತಿಸಿದಾಗ ವಾಸನೆ ಕಳೆದುಕೊಳ್ತದೆ. ಅದೇ ರೀತಿಯಾಗಿ ವೆನಿಲ್ಲಾ ಏನಾಗ್ತದೆ ಅಂತಂದರೆ ಆಮ್ಲಗಳ ಜೊತೆಗೆ ವರ್ತನೆ ಮಾಡಿದಾಗ ವಾಸನೆ ಉಳಿತದೆ. ಇದೇ ವೆನಿಲ್ಲಾ ಪ್ರತ್ಯಾಮ್ಲಗಳೊಂದಿಗೆ ವರ್ತನೆ ಮಾಡಿದಾಗ ವಾಸನೆಯನ್ನು ಕಳೆದುಕೊಳ್ತದೆ. ಅದೇ ರೀತಿಯಾಗಿ ಲವಂಗ ಆಮ್ಲಗಳ ಜೊತೆಗೆ ವರ್ತನೆ ಮಾಡಿದಾಗ ವಾಸನೆ ಉಳಿತದೆ, ಪ್ರತ್ಯಾಮ್ಲಗಳ ಜೊತೆ ವರ್ತನೆ ಮಾಡಿದಾಗ ವಾಸನೆಯನ್ನು ಕಳೆದುಕೊಳ್ತದೆ. ಇದೆಲ್ಲ ಗ್ರಹಣ ಸೂಚಕಗಳು. ಗ್ರಹಣ ಸೂಚಕ ಅಂತಂದರೆ ಆಮ್ಲ ಮತ್ತು ಪ್ರತ್ಯಾಮ್ಲಗಳೊಂದಿಗೆ ವರ್ತಿಸಿದಾಗ ಭಿನ್ನ ವಾಸನೆ ಉಂಟಾಗ್ತಕ್ಕಂಥದ್ದು. ಹೌದಾ, ಇದು ಗ್ರಹಣ ಸೂಚಕಗಳು. ನಂತರದಾಗಿ ಇಲ್ಲಿ ರಾಸಾಯನಿಕ ಸೂಚಕಗಳು ಅಂತ ಬರ್ತವೆ. ರಾಸಾಯನಿಕ ಸೂಚಕಗಳು ಅಂತಂದರೆ ಪೆನಾಪ್ತಲೀನ್ ಆಮ್ಲಗಳ ಜೊತೆ ವರ್ತನೆ ಮಾಡಿದಾಗ ಅದು ಬಣ್ಣರಹಿತವಾಗಿರ್ತದೆ. ಅದೇ ರೀತಿಯಾಗಿ ಈ ಪೆನಾಪ್ತಲೀನು ಪ್ರತ್ಯಾಮ್ಲಗಳೊಂದಿಗೆ ವರ್ತನೆ ಮಾಡಿದಾಗ ಗುಲಾಬಿ ಬಣ್ಣಕ್ಕೆ ಬದಲಾವಣೆಯನ್ನು ಕಾಣ್ತದೆ. ಅದೇ ರೀತಿಯಾಗಿ ಮಿಥೈಲ್ ಆರೆಂಜ್ ಇದು ಆಮ್ಲಗಳ ಜೊತೆಗೆ ವರ್ತನೆ ಮಾಡಿದಾಗ ಕೆಂಪು ಬಣ್ಣಕ್ಕೆ ಬದಲಾವಣೆ ಆಗ್ತದೆ. ಇದು ಮಿಥೈಲ್ ಆರೆಂಜು ಪ್ರತ್ಯಾಮ್ಲ ಜೊತೆಗೆ ವರ್ತನೆ ಮಾಡಿದಾಗ ಹಳದಿ ಬಣ್ಣಕ್ಕೆ ಬದಲಾವಣೆ ಆಗ್ತದೆ. ಆತ್ಮೀಯ ವಿದ್ಯಾರ್ಥಿಗಳೇ, ಈ ಸಂಚಿಕೆಯಲ್ಲಿ ನಾವು ಆಮ್ಲಗಳು, ಪ್ರತ್ಯಾಮ್ಲಗಳು ನಡುವಿನ ವ್ಯತ್ಯಾಸ ಆಗಿರಲಿ ಮತ್ತು ಪ್ರಬಲ ಆಮ್ಲಗಳು, ದುರ್ಬಲ ಆಮ್ಲಗಳು, ಪ್ರಬಲ ಪ್ರತ್ಯಾಮ್ಲಗಳು, ದುರ್ಬಲ ಪ್ರತ್ಯಾಮ್ಲಗಳು, ಅದೇ ರೀತಿಯಾಗಿ ರಾಸಾಯನಿಕ ಸೂಚಕಗಳನ್ನು ನಾವು ನೋಡ್ಕೊಂಡು ಬಂದಿದ್ವಿ. ಮುಂದಿನ ಸಂಚಿಕೆಯಲ್ಲಿ ಇದನ್ನು ಮುಂದಿನ ಸಂಚಿಕೆಯಲ್ಲಿ ಮುಂದಿನ ಭಾಗವನ್ನು ನಾವು ನೋಡೋಣ. ಅದಕ್ಕಿಂತ ಮುಂಚೆ ಎಲ್ಲ ವಿದ್ಯಾರ್ಥಿ ಮಿತ್ರರು ತಮ್ಮ ಅನಿಸಿಕೆಗಳನ್ನು ಕಮೆಂಟ್ ಬಾಕ್ಸ್ನಲ್ಲಿ ಹಂಚಿಕೊಳ್ಬೇಕು. ಅದೇ ರೀತಿಯಾಗಿ ನಮ್ಮನ್ನು ಮತ್ತಷ್ಟು ಪ್ರೋತ್ಸಾಹಿಸಬೇಕಂತೇಳಿ ಕೇಳಿಕೊಂಡು ಈ ಸಂಚಿಕೆಯನ್ನು ಮುಗಿಸ್ತಾ ಇದ್ದೀನಿ. ಎಲ್ಲರಿಗೂ, ಎಲ್ಲ ವಿದ್ಯಾರ್ಥಿ ಮಿತ್ರರಿಗೂ ನಮಸ್ಕಾರ.